ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಮಧ್ಯವಾರ್ಷಿಕ ಪರೀಕ್ಷೆಗೆ ಇರುವಂತಹ ಸಿಲೆಬಸನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಮೋರ್ ದ್ಯಾನ್ 50% ಸಿಲೆಬಸ್ ಇರುತ್ತೆ ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಿಗೆ, ಶಾರ್ಟ್ಕಟ್ಟಲ್ಲಿ ಹೇಳೋದಾದರೆ. ಹಾಗೂ ನಿಮ್ಮ ಏನಂತೀರ ಪ್ರಥಮ ತ್ರೈಮಾಸಿಕ ಪರೀಕ್ಷೆ ಅಂತ ಹೇಳಿದರೆ ಯೂನಿಟ್ ಟೆಸ್ಟ್ 1 ಬರ್ತದಲ್ವ, ಅದು ಕೂಡ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಬರುತ್ತೆ. ಇಷ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಮೊದಲು, ಅರ್ಥ ಆಗುತ್ತಾ? ಈಗ ಎಕ್ಸಾಮ್ ಬರೆದ್ರಲ್ವ ಆ ಎಲ್ಲ ಪಾಠಗಳು ಕೂಡ ಇರ್ತವೆ. ಎದಕ್ಕೆ? ಅರ್ಧ ವಾರ್ಷಿಕ ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ ಪರೀಕ್ಷೆಗೆ. ಟೋಟಲ್ಲು ಇವೆಲ್ಲ ಪಾಠಗಳು ನಿಮ್ಮ ಒಂದು ಆಪ್ಷನಲ್ ಕನ್ನಡ ಮಕ್ಕಳು ಯಾರು ತೆಗೆದುಕೊಂಡು ಓದ್ತಾ ಇದ್ರೋ ಅಂಥವರಿಗೆ ಇರುವಂಥದ್ದು ಆಗಿರುತ್ತೆ. ಈಗ ಹಿಸ್ಟ್ರಿಯನ್ನು ನೋಡೋಣ. ಹಿಸ್ಟ್ರಿ ಕನ್ನಡ ಮೀಡಿಯಮು ಇರುತ್ತೆ, ಇಂಗ್ಲೀಷ್ ಮೀಡಿಯಮು ಇರುತ್ತೆ. ಆದಷ್ಟು ನಾನು ಪ್ರಯತ್ನವನ್ನು ಪಟ್ಟಿದ್ದೇನೆ ಎಲ್ಲದೂ ಕೂಡ ತಂದು ಇಲ್ಲಿ ಅಪ್ಲೋಡನ್ನು ಮಾಡಲಿಕ್ಕೆ. ಈಗ ಹಿಸ್ಟ್ರಿ ಸಿಲೆಬಸ್ಸನ್ನು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ, ನಿಮ್ಮ ತಗೊಳ್ಳೋ ನೋಡ್ಬೋದು. ಸಂಪೂರ್ಣವಾಗಿ ನೋಡಿ, ಇಲ್ಲಿ ಚಾಪ್ಟ್ರು 1 to 4.9 ಅಂತ ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ. ಯಾಕಂದರೆ ಸಿಲೆಬಸ್ ಫಾರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಹಿಸ್ಟ್ರಿ ಚಾಪ್ಟ್ರು 1 ಎಲ್ಲ ಬಂದಿದ್ದು ನಿಮಗೆ ಯೂನಿಟ್ ಟೆಸ್ಟಲ್ಲಿ 1ರಲ್ಲಿ ಆಗಿರುತ್ತೆ. ಇಂಟ್ರೊಡಕ್ಷನ್ನು, ಸ್ಟೋನ್ ಏಜು, ಇಂಡಸ್ ಸಿವಿಲೈಸೇಷನ್, ಏನ್ಷಿಯಂಟ್ ಪೀರಿಯಡ್, ವೇದಿಕ್ ಕಲ್ಚರು, ಇವೆಲ್ಲವೂ ಕೂಡ. ಈಗ ಮಿಡ್ ಟರ್ಮ್ ಎಕ್ಸಾಮ್ ಸಿಲೆಬಸ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಮತ್ತು ಇವೆಲ್ಲ ಇನ್ಕ್ಲೂಡ್ ಮಾಡಿ ಟೋಟಲ್ಲು ಚಾಪ್ಟರು 1 to 4.9. 4.9 ಅಂದರೆ ಲೇಟರ್ ಚಾಳುಕ್ಯಾಸ್ ಆ್ಯಂಡ್ ಹೊಯ್ಸಳಾಸ್ ಕಾಂಟ್ರಿಬ್ಯೂಷನ್ ಅಂತ ಇದೆ ಅಲ್ವಾ, ಅಲ್ಲಿವರೆಗೂ ಕೂಡ ನಿಮ್ಮ ಹಿಸ್ಟ್ರಿ ಪೋರ್ಷನ್ ಆಗಿರುತ್ತೆ. ಸೋಷಿಯಾಲಜಿ ತೆಗೆದುಕೊಂಡು ಓದುತ್ತಿರುವ ಮಕ್ಕಳಿಗೆ ಅಂದರೆ ಸಮಾಜಶಾಸ್ತ್ರ ಸಿಲೆಬಸ್ ಫಾರ್ ಯೂನಿಟ್ ಟೆಸ್ಟ್ 1 ಅಂತ ಏನಿತ್ತಲ್ವ, ಹೌದಲ್ವಾ? ನೋಡಿ, ಇದರಲ್ಲಿ ಈಗ ಸಂಪೂರ್ಣವಾಗಿ ನಿಮಗೆ ಇಷ್ಟು ಪಾಠಗಳು ಇದೆ. ಯಾವುದು? ಮೇಕಿಂಗ್ ಆಫ್ ಇಂಡಿಯನ್ ಸೊಸೈಟಿ ಇದೆ, 1.1 to 1.4 ಇದೆ. ಚಾಪ್ಟರ್ 2ನಲ್ಲಿ ಸೋಷಿಯಲ್ ಇನ್ಇಕ್ವಾಲಿಟಿ, ಎಕ್ಸ್ಕ್ಲೂಷನ್ ಆ್ಯಂಡ್ ಇನ್ಕ್ಲೂಷನ್ 2.1 to 2.6 ಇದಿಷ್ಟು ಪಾಠಗಳು ಇರುವಂಥದ್ದಾಗಿರುತ್ತೆ. ಎಲ್ಲಿ? ಸೋಷಿಯಾಲಜಿ ಸಮಾಜಶಾಸ್ತ್ರದಲ್ಲಿ, ಆಯಿತಾ. ಯಾರಿಗೆ ಗೊತ್ತಾಗಲ್ವೋ ಕನ್ನಡ ಮೀಡಿಯಮ್ದಲ್ಲಿ ಇತಿಹಾಸ ಕೂಡ ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇವೆ. ಅಂದರೆ ನಾನು ಹೇಳಿದ್ನಲ್ವ, ಚಾಪ್ಟರ್ 1 to 4.9 ಸಂಪೂರ್ಣವಾಗಿ ಪಠ್ಯ ವಿಷಯ ಆಗಿರುತ್ತೆ. ಈಗ ಎಕನಾಮಿಕ್ಸ್ ನೋಡೋಣ. ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ ಅಂತ ಸಿಲೆಬಸ್ ಫಾರ್ ಯೂನಿಟ್ ಟೆಸ್ಟ್ 1 ಅಂತ ಇದೆ. ಏನು ಸರ್? ಇಲ್ಲ, ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿಗೆ ಇರುವಂಥ ಸಿಲೆಬಸ್ಸನ್ನೇ ತೋರಿಸ್ತಾ ಹೋಗ್ತಾನೆ. ಬನ್ನಿ, ಈಗ ತಗೊಳ್ಳು ನೋಡ್ಬೋದು. ಆ ಯೂನಿಟ್ ಟೆಸ್ಟ್ ಪ್ಲಸ್ ಅಂತ ಹಾಕಿದ್ದಾರೆ. ಫಸ್ಟ್ ಟೆಸ್ಟ್ ಪೋರ್ಷನ್, ಯೂನಿಟ್ ಟೆಸ್ಟ್ 1 ಪೋರ್ಷನ್ ಕೂಡ ಇನ್ಕ್ಲೂಡ್ ಆಗಿದೆ ಇದರಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಪೋರ್ಷನಲ್ಲಿ. ಥಿಯರಿ ಆಫ್ ದಿ ನೋಡಿ, ಚಾಪ್ಟರ್ 4-5 ಅದು ಈಗ ಮಾಡಿರುವಂಥದ್ದು ಆ ಪಾಠಗಳು ಕೂಡ ನಿಮಗಿದ್ದೇವೆ. ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಆಗಿರ್ಬೋದು, ಥಿಯರಿ ಆಫ್ ಫಾರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೀಷನ್ ಅದು ಕೂಡ ಇನ್ಕ್ಲೂಡ್ ಆಗಿದೆ ಇದರಲ್ಲಿ ಎಕನಾಮಿಕ್ಸಲ್ಲಿ. ಕ್ಲಿಯರ್ ಮೀಡಿಯಾ ಚಿಲ್ಡ್ರನ್, ಕನ್ನಡದಲ್ಲಿ ಬೇಕು ಅಂದರೆ ಅದು ಕೂಡ ಇದೆ, ತೋರಿಸ್ಕೊಡ್ತಾನೆ. ಜಿಯೋಗ್ರಫಿ ಅಂದರೆ ಭೂಗೋಳಶಾಸ್ತ್ರದಲ್ಲಿ ಪ್ರತಿಯೊಬ್ಬರು ಕೂಡ ನೋಡ್ಬೋದು. ನೋಡಿ, ಸಿಲೆಬಸ್ ಫಾರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಯೂನಿಟ್ ಟೆಸ್ಟ್ 1 ಟೆಸ್ಟ್ ಪೋರ್ಷನ್ ಆಲ್ಸೋ ಇನ್ಕ್ಲೂಡೆಡ್ ಅಂತ ಇದೆ. ಎಂಡ್ ಅಂತ ಇದೆ. ಎಂಡ್ ಅಂದರೆ ಅರ್ಥ ಆಗುತ್ತಲ್ವ, ಈ 4 ಪಾಠಗಳ ಜೊತೆಗೆ ಇದಿಷ್ಟು ಪಾಠಗಳು ಇದೆ. ಯಾವುದು? ಚಾಪ್ಟರ್ 5, 6, 7, 8, 13.1, 13.2 ಎಲ್ಲದೂ ಕೂಡ ಪಾಠಗಳು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಇರುವಂಥದ್ದಾಗಿರುತ್ತೆ. ಎಲ್ಲರಿಗೂ ಕೂಡ ಇದೇ ಸಿಲೆಬಸ್ ಆಗಿರುತ್ತೆ. ಸ್ವಲ್ಪ ಒಂದು ಪಾಠ ಮುಂದೆ ಅಥವಾ ಹಿಂದೆ ಆಗಿರ್ಬೋದು ಅಷ್ಟೇ, ಆಯಿತಾ. ಬನ್ನಿ, ಈಗ ಪೊಲಿಟಿಕಲ್ ಸೈನ್ಸು ಅಂದರೆ ರಾಜ್ಯಶಾಸ್ತ್ರದಲ್ಲಿ ಇರುವಂತಹ ಪೋರ್ಷನನ್ನು ನಾವು ನೋಡ್ತಾ ಹೋಗೋಣ. ತಗೊಳ್ಳು ನೋಡ್ಬೋದು, ಇಲ್ಲಿ ಸಿಲೆಬಸ್ ಫಾರ್ ಯೂನಿಟ್ ಟೆಸ್ಟ್ ಏನಂತ ಇದೆ? ಸಿಲೆಬಸ್ ಫಾರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇನ್ಕ್ಲೂಡು ಯೂನಿಟ್ 1, 2, 3 ಯೂನಿಟ್ ಟೆಸ್ಟಿಗೆ ಕೊಟ್ಟಿದ್ದಲ್ವ, ಅದು ಕೂಡ ಇದೆ ಮಿಡ್ ಟರ್ಮ್ ಎಕ್ಸಾಮಿಗೆ ಅಂತ ಬರೆದಿದ್ದಾರೆ, ಆಯಿತಾ. ಯೂನಿಟ್ 3ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಇನ್ ಇಂಡಿಯಾ ಈಗ ಮಾಡಿರುವಂಥದ್ದು 3.4 to 3.6 ಅಲ್ಲಿವರೆಗೂ ಕೂಡ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಇರುತ್ತೆ, ಆಯಿತಾ. ಪೋರ್ಷನ್ ಆಗಲಿ ಬಿಡಲಿ ಎಲ್ಲದೂ ಕೂಡ ಕೊಡ್ತಾರೆ ಸರ್. ತಾವುಗಳು ರೆಡಿ ಆಗಬೇಕು. ಯು ಆರ್ ಇನ್ ಕಾಲೇಜ್ ಲೆವೆಲ್, ಓದ್ಕೋಬೇಕು. ಹಾಗೂ ಒಮ್ಮೆ ನಿಮ್ಮ ಲೆಕ್ಚರರ್ ಪಾಠ ಮಾಡುವವರೆಗೂ ಸರಿ ಈ ವರ್ಷ ನಮ್ಮ ಮಿಡ್ ಟರ್ಮಿಗೆ ಏನು ಕೊಡ್ತೀರಾ ಅಂತ ಕೇಳ್ಕೋಬೇಕು. ಧನ್ಯವಾದಗಳು. ಆಲ್ ದ ಬೆಸ್ಟ್. ಏನಾದರೂ ಮಿಸ್ ಆದಲ್ಲಿ ಕಮೆಂಟ್ ಮುಖಾಂತರ ತಾವುಗಳು ನಮಗೆ ತಿಳಿಸಿಕೊಡಬಹುದಾಗಿದೆ. ಧನ್ಯವಾದಗಳು.